தங்கவயலின் இன்றைய செய்தி. தங்கவயல் மக்களுக்கு ஓர் அரிய வாய்ப்பு. நமது அரசு மருத்துவமனையில், அதாவது சிவில் ஹாஸ்பிட்டலில் வருகிற ஆகஸ்ட் மாதம் 18ஆம் தேதி திங்கட்கிழமை 10 மணி முதல் பிற்பகல் 2 மணி வரை இலவச மருத்துவ முகாம் நடக்க உள்ளது. இந்த இலவச மருத்துவ முகாமில் ஹார்ட் மற்றும் லங்ஸ் உள்ளிட்ட வியாதிகளுக்கு சம்பந்தப்பட்ட தலைசிறந்த மருத்துவர்கள் நாராயணா ருத்ராலயா மருத்துவமனையில் இருந்து வர உள்ளதால் இதனை பயன்படுத்தி கொள்ளுமாறு கேட்டுக்கொண்டனர் லைஃப் சேவ் அசோசியேஷனை சேர்ந்தவர்கள். அது மட்டுமல்லாமல் இந்த மருத்துவ முகாமில் எக்கோ மற்றும் இசிஜி இலவசமாக வழங்க உள்ளனர். ಇದು ಯಾಕೆ ಎಕ್ಸಾಂಪಲ್ ಹೇಳಿದೆ ಅಂತ ಹೇಳಿದ್ರೆ, ನಮ್ಮ KGF ನಲ್ಲೂ ಸಹ ಸಾಕಷ್ಟು ಡಾಕ್ಟರ್ಸ್ ಆಗಿದ್ದಾರೆ. ಇಲ್ಲಿ ಈ ಮಕ್ಕಳು ನಮ್ಮ KGF ನ ಋಣ ತಿಂದು, KGF ನ ಗಾಳಿ ಕುಡಿದು, KGF ಅನ್ನ ತಿಂದು ಇಲ್ಲಿ ಬೆಳೆದಿ ದೊಡ್ಡ ಡಾಕ್ಟರ್ಸ್ ಆಗಿ ಕೆಲಸ ಮಾಡ್ತಾರೋ ಸಾಕಷ್ಟು ಜನ ಇದೆ. ನನ್ನ ವಿನಂತಿ ಏನಂತ ಹೇಳಿದ್ರೆ, ದಯವಿಟ್ಟು ನಿಮ್ಮ ತಾಯಿನಾಡಿಗೋಸ್ಕರ ನೀವು ಹುಟ್ಟು ಬೆಳೆದಂತ KGFಗೋಸ್ಕರ ಒಂದು ಸರ್ವಿಸ್, ಒಂದು ಸ್ಮಾಲ್ ಸರ್ವಿಸ್, ನಾವೇನು ನಿಮಗೆ ದುಡ್ಡು ಕಾಸು ಏನು ಕೇಳೋದಿಲ್ಲ. ತಾವು ದಯವಿಟ್ಟು ಯಾವಾಗಾರ ಫ್ರೀ ಇದ್ದಾಗ ಬಂದು ತಮ್ಮ ಸ್ಪೆಷಾಲಿಟಿ, ನಮ್ಮ ಕಾರ್ಡಿಯಾಲಜಿಸ್ಟ್ ಇರ್ಬೋದು, ಪಲ್ಮನಾಲಜಿಸ್ಟ್ ಇರ್ಬೋದು, ಇಲ್ಲ ಫಿಸಿಷಿಯನ್ಸ್ ಇರ್ಬೋದು, ಇಲ್ಲ ಜನರಲ್ ಡಾಕ್ಟರ್ಸ್ ಏನೇ ಇರ್ಬೋದು, ಇಲ್ಲ ಸರ್ಜನ್ಸ್ ಇರ್ಬೋದು, ಆರ್ಥೋಪೆಡಿಷಿಯನ್ಸ್ ಇರ್ಬೋದು, ENT ಯಾವುದೇ ಡಾಕ್ಟರ್ಸ್ ಆಗಲಿ ಒಂದು ದಿವಸ ನಿಮ್ಗೆ ಯಾವಾಗಾರ ಫ್ರೀ ಇದ್ದಾಗ ಬಂದು ನಮ್ಮ ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಮ ಹಾಸ್ಪಿಟಲ್ ವ್ಯವಸ್ಥೆ ಮಾಡ್ಕೊಡ್ತೀವಿ. ಬೇಕಾದ್ರೆ ಊಟಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ. ಬಂದು ನಮ್ಮ ಜನಗಳಿಗೆ ಒಂದು ನಿಮ್ಮ ಸರ್ವಿಸ್ ಮಾಡಿದಾಗ ಏನು ನಮ್ಮ ಡಾಕ್ಟರ್ ಬಂದು ನೋಡಿದ್ರಪ್ಪ, ನಮ್ಮೂರು ಹುಡುಗ ಬಂದು ನೋಡಿದ್ರೆ ಅಂತ ತುಂಬ ಖುಷಿ ಪಡ್ತಾರೆ. ಅದು ನಿಮಗೆ ಒಂದು ಬ್ಲೆಸ್ಸಿಂಗ್ಸ್ ಇರುತ್ತೆ. ಸೊ ಹಂಗಾಗಿ ನಿಮ್ಮ KGF ಏನೇ ನೀವು ದೊಡ್ಡ ಹುದ್ದೆನಲ್ಲಿ ಏನಿದ್ದೀರಾ, ನೀವು ಡಾಕ್ಟರ್ಸ್ ಆಗಲಿ, ಒಂದು ದೊಡ್ಡ ಪೋಸ್ಟ್ನಲ್ಲಿ ಏನಿದ್ದಾರೆ, ಒಳ್ಳೊಳ್ಳೆ ಎಜುಕೇಷನ್ ಮಾಡಿ ದಯವಿಟ್ಟು ಬಂದು ಒಂದು ದಿವಸ ಆಗಲಿ ಯಾವ ಥರ ಬಂದು ನಮ್ಮ ಆಸ್ಪತ್ರೆಯಲ್ಲಿ ಒಂದು ಸ್ವಲ್ಪ ನಮ್ಮ ಜನಗಳಿಗೆ ಒಂದು ಸರ್ವಿಸ್ ಕೊಡಬೇಕಂತ ನಿಮ್ಮಲ್ಲಿ ಸವಿನಯ. ನಿಮ್ಮ ಹತ್ರ ಬರೋದಕ್ಕೆ ಒಂದು ಮುಖ್ಯ ಕಾರಣ ಇದೆ. ಮೊದಲನೇದಾಗಿ ನನ್ನ ಜೊತೆ ಇರುವಂಥ ನಮ್ಮ ಲೈಫ್ ಸೇವರ್ ಅಸೋಸಿಯೇಷನ್ ಪದಾಧಿಕಾರಿಗಳಾದ ನಮ್ಮ ಗೌರಿಶಂಕರ್ ಅವರೇ, ನಮ್ಮ ಅಪ್ಪೂರವರೇ, ನಮ್ಮ ಇವರು ಕಮಲ್ನಾಥ್ನವರೇ, ಪ್ರೇಮ್ ರವರೇ, ಸ್ಟೀಫನ್ ರವರೇ, ಮತ್ತು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮತ್ತು ನಿಮಗೆಲ್ಲ ನನ್ನ ನಮಸ್ಕಾರ. ಇವತ್ತು ನಾವಿಲ್ಲಿ ಬರೋಕ್ಕೆ ಒಂದು ಮುಖ್ಯ ಕಾರಣ, ನಿಮಗೆಲ್ಲ ಗೊತ್ತಿರೋಂಗೆ ನಮ್ಮ KGF ಒಂದು ಹಿಂದುಳಿದ ಪ್ರದೇಶ, ಒಂದು ಗಡಿನಾಡು ಪ್ರದೇಶ, ಆಮೇಲೆ ಸಾಕಷ್ಟು ಇಲ್ಲಿ SC ST ಮತ್ತು ಬಡವರು ಇರುವಂಥ ಪ್ರದೇಶ. ಇವಾಗ ಮೈನಿಂಗ್ ನಿಂತೋದ್ಮೇಲೆ ಜನಗಳಿಗೆ ತುಂಬ ಕಷ್ಟ ಆಗಿದೆ. ಹಂಗಾಗಿ ಮೈನ್ಸ್ನಲ್ಲಿ ಕೆಲಸ ಮಾಡಿದಂಥ ವರ್ಕರ್ಸ್ಗೆ ಸಾಕಷ್ಟು ಹಾರ್ಟ್ ಇಶ್ಯೂಸ್ ಇದೆ. ಯಾಕಂದರೆ ಅಲ್ಲಿ ಮೈನ್ಸಲ್ಲಿ ಸಿಲಿಕೋಸಿಸ್ ಅಂತ ಒಂದು ಕಾಯಿಲೆ ಬಂದು ಲಂಗ್ಸ್ ಎಲ್ಲ ವೀಕ್ ಆಗಿ, ಹಾರ್ಟ್ ಎಲ್ಲ ವೀಕ್ ಆಗಿ ಸಾಕಷ್ಟು ಇಲ್ಲಿ ನಮಗೆ ಹಾರ್ಟ್ ಅಟ್ಯಾಕ್ ಪೇಷಂಟ್ಸು ಪ್ರತಿನಿತ್ಯ ನಮ್ಮ ಕ್ಯಾಶುಯಾಲಿಟಿಲಿ ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಯುವಕರಿನಲ್ಲಿ ನಿಮಗೆಲ್ಲ ಗೊತ್ತಿರೋ ಯುವಕರಿನಲ್ಲೂ ಸಹ ಕಾರ್ಡಿಯಾಕ್ ಇಶ್ಯೂಸ್ ಜಾಸ್ತಿ ಆಗ್ತಾ ಇದೆ. ಅಂದರೆ ನಿಮ್ಮ ಹಾಸನಲ್ಲಿ ಸ್ಟೋರಿ ಕೇಳಿದಿಲ್ಲ, ಸರ್ಕಾರದಿಂದ ಈ ಥರ ಹಾಸನದಲ್ಲಿ ಸತ್ತು ಹೋದ್ರು ಅಂತ. ಸೊ ಹಂಗಾಗಿ ನಮ್ಮ ಯುವಕರಿನಲ್ಲೂ ಸಹ ಚಿಕ್ಕ ವಯಸ್ಸಿನಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗುವಂಥ ಸಾಧ್ಯತೆಗಳು ಮತ್ತು ಕೇಸ್ಗಳು ತುಂಬ ಹೆಚ್ಚಾಗಿ ರಿಪೋರ್ಟ್ ಆಗ್ತಾ ಇರೋದ್ರಿಂದ ಸರ್ಕಾರನೂ ಎಚ್ಚೆತ್ಕೊಂಡು ಇದಕ್ಕೆ ಏನಾದರೂ ಮಾಡಬೇಕಂತ ಹೇಳಿ ಸರ್ಕಾರನೂ ತೀರ್ಮಾನ ಮಾಡಿದೆ. ಅದೇ ರೀತಿ ನಮ್ಮ NGOs ಸಹ, ನಮ್ಮ ಲೈಫ್ ಸೇವರ್ ಅಸೋಸಿಯೇಷನ್ ಸಹ ಏನಾದರೂ ಒಂದು ನಮ್ಮ KGF ನಲ್ಲಿ ಮಾಡಬೇಕು, ಜನಗಳು ಒಂದು ಏನಾದರೂ ಮಾಡ್ಬೇಕಂತ ಹೇಳಿ ಒಂದು ಒಳ್ಳೆ ಒಂದು ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಅದೇ ರೀತಿ 18th of this month, ಅಂದರೆ 18th of August ಅವರು ಒಂದು ಕಾರ್ಡಿಯಾಕ್ ಕ್ಯಾಂಪ್ ಅಂತ ಒಂದು ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಅಸೋಸಿಯೇಷನ್, ಲೈಫ್ ಸೇವರ್ ಅಸೋಸಿಯೇಷನ್ ಗೌರಿಶಂಕರ್ ಅವರು ಮತ್ತು ಅವ್ರ ಟೀಮ್ ಜೊತೆ ನಮ್ಮ ಜನರಲ್ ಹಾಸ್ಪಿಟಲ್ ಡಾಕ್ಟರ್ಸು, ಡಿಸ್ಟ್ರಿಕ್ಟ್ ಸರ್ಜನ್ ಎಲ್ಲ ಸೇರಿಕೊಂಡು ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ನಾವು ಕ್ಯಾಂಪ್ ಮಾಡ್ತಾ ಇದ್ದೀವಿ. ಇದು ಕ್ಯಾಂಪ್ನ ಉದ್ದೇಶ ಏನಂತ ಹೇಳಿದ್ರೆ, ಅರ್ಲಿ ಡಿಟೆಕ್ಷನ್, ಅರ್ಲಿ ಕ್ಯೂರ್ ಮಾಡಿದ್ರೆ ಅಲ್ಲಿ ಟ್ರೀಟ್ಮೆಂಟು ಈಸಿ ಆಗುತ್ತೆ. ನಮಗೆ ಪೇಷಂಟ್ಗೂ ನಾವು ಸಾಯೋದ್ರಿಂದ ನಾವು ಬೇಗ ತೀರ್ಮಾನ ಮಾಡ್ಕೋಬೋದು. ಸೊ ನಾವು ಸಾಕಷ್ಟು ನಾವು ಹೇಳ್ತೀವಿ ಪೇಷಂಟ್ಸ್ಗೆ, BP ಆಗಲಿ, ಶುಗರ್ ಆಗಲಿ, ಏನೇ ಇದ್ರೂ ಸಹ ನಿಮ್ಮ ರೆಗ್ಯುಲರಾಗಿ ಚೆಕಪ್ ಮಾಡಿಸ್ಕೋಬೇಕು. ಯಾವತ್ತೋ ಬಂದು ಮಾಡಿಸ್ಕೊಳ್ಳೋದಲ್ಲ. ಇದು ಇಂಪಾರ್ಟೆಂಟಾಗಿ ಕಂಟ್ರೋಲ್ ಇರಬೇಕು. ಆಮೇಲೆ ನಿಮ್ಮ ವೆಯ್ಟ್ ಅಷ್ಟೇ ಸರ್, ಒಬ್ಬಿಸಿಟಿ ಸಾಕಷ್ಟು ಇಲ್ಲಿ ರೆಡ್ ಮೀಟ್ ತಿಂತಾ ಇದ್ದಾರೆ. ಸೊ ಹಂಗಾಗಿ ಇದನ್ನ ಸ್ವಲ್ಪ ಮೀಟ್ ಎಷ್ಟು ಅಂದರೆ ಎಷ್ಟು ತಿನ್ಬೇಕು ಅಷ್ಟೇ ತಿನ್ಬೇಕು. ಬಾಡಿ ಮಾಸ್ ಇಂಡೆಕ್ಸ್ ಪ್ರಕಾರ ನಾವು ಮೇಂಟೈನ್ ಮಾಡ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ರೆ ಈ ಥರ ನಾವು ತೊಂದರೆಗಳಿಗೆ ಈಸಿಯಾಗಿ ತುತ್ತಾಗ್ತೀವಿ. ಸೊ ಹಂಗಾಗಿ ನನ್ನ ಯಂಗ್ಸ್ಟರ್ಸ್ನಲ್ಲಿ ನಮ್ಮ ದೇಶ ನಡೆಸೋ ನೀವೇನೆ. ನಿಮ್ಮಲ್ಲಿ ನಾನು ಒಂದು ಸವಿನಯ ಪ್ರಾರ್ಥನೆ ಏನಂತ ಹೇಳಿದ್ರೆ, ದಯವಿಟ್ಟು ಟೆನ್ಷನ್ ಕಡಿಮೆ ಮಾಡ್ಕೊಳ್ಳಿ. ಇರುತ್ತೆ ಟೆನ್ಷನ್ಸು, ಸ್ಟ್ರೆಸ್ಫುಲ್ ಲೈಫು, ಅದು ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ಕೈಲಿರುವಂಥ ಪದಾರ್ಥಗಳು ಅಂದರೆ ಶುಗರ್, BP ಇದ್ದರೆ ದಯವಿಟ್ಟು ಅದಕ್ಕೆ ಕರೆಕ್ಟಾಗಿ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅದಕ್ಕೆ ಅದು ನಮ್ಮ ಫಿಸಿಷಿಯನ್ಸ್ ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ, ಅವ್ರ ಹತ್ರ ಬಂದು ಅದಕ್ಕೆ ಏನಿದೆ ಮಾತ್ರೆಗಳಾಗಲಿ, ಇದು ಔಷಧಿಗಳಾಗಲಿ ಕರೆಕ್ಟಾಗಿ ಟೈಮ್ ಟು ಟೈಮ್ ತಗೊಳ್ಳಿ. ಆಮೇಲೆ ಅದೇ ರೀತಿ ನೀವು ನಿಯಮಿತವಾದ ಆಹಾರ, ಟೈಮ್ ಟು ಟೈಮ್ ಫುಡ್ ತಿನ್ನಿ. ಆಮೇಲೆ ಸ್ವಲ್ಪ ಎಕ್ಸಸೈಸ್, ವ್ಯಾಯಾಮ ನಾವು ದೇಹಕ್ಕೆ 24 ಗಂಟೆನಲ್ಲಿ 1 hour ನಾವು ಅದಕ್ಕೆ ದೇಹಕ್ಕೆ ನಾವು ಶ್ರಮ ವಹಿಸ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ದೇಹ ನಮ್ಮ ಜೊತೆ ಇರೋದಿಲ್ಲ. ಹಂಗಾಗಿ ಒಂದು 45 ಮಿನಿಟ್ಸ್ ಮಿನಿಮಮ್ 45 ಮಿನಿಟ್ಸ್ ಆದ್ರೂ ಒಂದು ವಾಕಿಂಗ್ ಆಗಲಿ, ಒಂದು ಯೋಗ ಆಗಲಿ, ಒಂದು ಏನಾದರೂ ಒಂದು ಸ್ವಿಮ್ಮಿಂಗು, ಒಂದು ಫಿಸಿಕಲ್ ಆಕ್ಟಿವಿಟಿ ಇರಲೇಬೇಕು. ಸೊ ಅದನ್ನು ಮಾಡ್ಕೊಳ್ಳಿ. ಆಮೇಲೆ ಜಂಕ್ ಫುಡ್ಸು, ಆಮೇಲೆ ಈ ಕೋಕೋ ಕೋಲಾ ಇಂಥವೆಲ್ಲ ಇರ್ತಾವಲ್ಲ, ಡ್ರಿಂಕ್ಸ್, ಕಾರ್ಬೋನೇಟೆಡ್ ವಾಟರ್ಸು, ಅವೆಲ್ಲ ತುಂಬ ಹೈ ಶುಗರ್ ಇರುತ್ತೆ. ದಯವಿಟ್ಟು ಅದನ್ನೆಲ್ಲ ಅವಾಯ್ಡ್ ಮಾಡಿ. ನಾನು ವೈಟ್ ಪಾಯ್ಸನ್ಸ್ ಅಂತ ಏನು ಹೇಳ್ತೀನಲ್ಲ, ನಮ್ಮ
ಶುಗರು, ಆಮೇಲೆ ಸಾಲ್ಟು, ಆಮೇಲೆ ಮೈದಾ. ಇದನ್ನು ಆದಷ್ಟು ನಿಮ್ಮ ಜೀವನದಲ್ಲಿ ಎಷ್ಟು ಬೇಕು ಅಷ್ಟು ಅವಶ್ಯಕತೆ ಅಷ್ಟು ಮಾತ್ರ ಉಪಯೋಗಿಸ್ಕೊಳ್ಳಿ. ಸೊ ಇಷ್ಟೆಲ್ಲ ಮಾಡಿದ್ರೆ ದಯವಿಟ್ಟು ನಿಮಗೆ ಕಾರ್ಡಿಯಾಕ್ ಇಶ್ಯೂಸು ಆ ಥರ ಬರೋದು ಇಲ್ಲ. ಆಮೇಲೆ ಬಂದಾಗ ಅಷ್ಟು ನಿಮಗೆ ಸೀರಿಯಸ್ಸು ಆಗೋದಿಲ್ಲ. ಸೊ ಹಂಗಾಗಿ ಇದಕ್ಕೆ ಏನು ಮಾಡ್ಬೇಕಂತೇಳಿ ಇಷ್ಟೆಲ್ಲ ಇದ್ರೂ ಸಹ ಈ ಥರ ಪೇಷಂಟ್ ಯಂಗ್ಸ್ಟರ್ಸ್ ಆಗಲಿ, ನಿಮಗೆ ಏನೋ ಚೆಸ್ಟ್ ಪೇನ್ ಬರ್ತಾ ಇದ್ರೆ, ನಮ್ಮ ವಯಸ್ಸಾಗಿರೋರಾಗಲಿ, ನಮ್ಮ ಯಂಗ್ಸ್ಟರ್ಸ್ ಆಗಲಿ ಚೆಸ್ಟ್ ಪೇನ್ಸ್ ಏನೋ ಇಶ್ಯೂಸ್ ಏನೋ ಇದ್ದರೆ, ನಾವು ಕಾರ್ಡಿಯಾಲಜಿಸ್ಟ್ ಅವತ್ತು ಕ್ಯಾಂಪ್ ದಿವಸ ಬಂದಾಗ 2D ಎಕೋ ಅಂತ ಒಂದು ಮಾಡ್ತೀವಿ, ಒಂದು ECG ಅಂತ ತೆಗಿತೀವಿ. 2D ಎಕೋ ಪ್ರೈವೇಟ್ನಲ್ಲಿ ಮಾಡಿದ್ರೆ ಒಂದು ಹತ್ತಿರ 2,000 ಇಂದ 2,500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದು ಕಂಪ್ಲೀಟ್ ನಿಮಗೆ ಫ್ರೀಯಾಗಿ ನಮಗೆ ಸಿಗುತ್ತೆ. ಆಮೇಲೆ ಪಲ್ಮನಾಲಜಿಸ್ಟ್ ಅಂದರೆ ನಿಮ್ಗೆ ಲಂಗ್ ಸ್ಪೆಷಲಿಸ್ಟು, ಕಾರ್ಡಿಯಾಲಜಿಸ್ಟ್ ಅಂದರೆ ಹಾರ್ಟ್ ಸ್ಪೆಷಲಿಸ್ಟು, ಇದು ಎಲ್ಲ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸು. ಇವ್ರದ್ದೆಲ್ಲ ಒಂದೊಂದು ಕನ್ಸಲ್ಟೇಷನ್ ತೆಗಿಬೇಕಂದ್ರೆ ಬೆಂಗಳೂರಿನಲ್ಲಿ 1,000 ರೂಪಾಯಿ ಕಟ್ಟಬೇಕಾಗುತ್ತೆ. ಅವರು ಸಹ ಬರ್ತಾರೆ, ಅವ್ರದ್ದನ್ನು ಸಹ ನಿಮಗೆ ಫ್ರೀಯಾಗಿ ಕನ್ಸಲ್ಟೇಷನ್ ಸಿಗುತ್ತೆ. ಸೊ ಅವರು ಸಹ ಚೆಕ್ ಮಾಡಿ ನಿಮ್ಗೆ ಏನು ಬೇಕು ಈ ಥರ ಇಕೋ ಎಲ್ಲ ಮಾಡಿ, ECG ಎಲ್ಲ ಮಾಡಿ, ಬ್ಲಡ್ ಟೆಸ್ಟು, ಶುಗರ್ಗೆ ಬ್ಲಡ್ ಟೆಸ್ಟು, BP ಟೆಸ್ಟ್ ಎಲ್ಲ ಕಂಪ್ಲೀಟ್ ಫ್ರೀಯಾಗಿ ಮಾಡಿಕೊಡ್ತಾರೆ. ಇದೆಲ್ಲ ಮಾಡಿಕೊಂಡು ನಿಮ್ಗೆ ಏನಾದರೂ ಕಂಡು ಬಂದಾಗ, ನೋಡಪ್ಪ ಈ ಥರ ಸಮಸ್ಯೆ ಇದೆ ನಿನಗೆ, ದಯವಿಟ್ಟು ನಿಮ್ಮ ಹೈಯರ್ ಸೆಂಟರ್ಸ್ಗೆ ಬನ್ನಿ ಅಂತ ಹೇಳ್ತಾರೆ. ಯಾಕಂದರೆ ಅಲ್ಲಿ ಫರ್ದರ್ ಇವ್ಯಾಲ್ಯೂಯೇಷನ್ ಮಾಡಬೇಕಾಗುತ್ತೆ. ಕೆಲವು ಇನ್ನೂ ಸಫಿಸ್ಟಿಕೇಟೆಡ್ ಬ್ಲಡ್ ಟೆಸ್ಟ್ ಇರುತ್ತೆ, ಕೆಲವು ಟ್ರೆಡ್ಮಿಲ್ಸ್ ಟೆಸ್ಟ್ ಎಲ್ಲ ಇರುತ್ತೆ, ಆಂಜಿಯೋ ಮಾಡಬೇಕಾಗುತ್ತೆ. ಇವೆಲ್ಲ ಸಫಿಸ್ಟಿಕೇಟೆಡ್ ಟೆಸ್ಟ್ ಇದ್ದಾಗ ಬೇಸಿಕ್ ನಾವು ಟೆಸ್ಟ್ ಮಾಡಿ ಏನು ಯಾರಿಗೆ ತೊಂದರೆ ಇದೆ ಅಂತ ಕಂಡು ಹಿಡ್ಕೊಂಡು ಅದನ್ನು ನಾವೆಲ್ಲ ಸೂಪರ್ ಸ್ಪೆಷಾಲಿಟಿಗೆ ಹಾಸ್ಪಿಟ್ಲಿಗೆ, ನಮ್ಮ ಜಯದೇವ್ ಆಗಿರ್ಬೋದು, ನಮ್ಮ ಲೈಫ್ ಸೇವರ್ಸ್ ಅಸೋಸಿಯೇಷನ್ ಅವರು ಜಯದೇವ್ ಹಾಸ್ಪಿಟ್ಲು ಮತ್ತು ನಾರಾಯಣ ಹೃದಯ ಹಾಸ್ಪಿಟ್ಲು ಮತ್ತು ಸಾಕಷ್ಟು ಪ್ರೈವೇಟ್ ಹಾಸ್ಪಿಟ್ಲ್ ನೆಟ್ವರ್ಕ್ ಇದೆ ಅವ್ರಿಗೆ, ನಮ್ಮ ಗೌರಿಶಂಕರ್ಗೆ. ಆದಷ್ಟು ಅವರಿಗೆ ಎಷ್ಟು ಕಡಿಮೆ ಆಗುತ್ತೋ ಇಲ್ಲ ಕಂಪ್ಲೀಟ್ ಫ್ರೀ ಆಗುತ್ತೋ ಇಲ್ಲ ಎಷ್ಟು ಮಿನಿಮಮ್ ಕಾಸ್ಟ್ ಆಗುತ್ತೋ ಆ ದುಡ್ಡಿನಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳೋಂಥ ಅವರು ಕೆಪಾಸಿಟಿ ಅವ್ರಿಗಿದೆ. ಅದಾದ ಲಾಸ್ಟ್ ಟೈಮ್ ನಿಮ್ಮ ಮುಂದೆ ಬಂದಾಗ ಒಂದು ಮಗುನ ನಾನು ನಿಮಗೆ ತೋರಿಸಿದ್ದೆ. ಅವ್ರಿಗೆ ಹತ್ತತ್ರ 2.25 ಲಕ್ಷನ ಅವರು ಮಗುಗೆ ಸಹಾಯ ಮಾಡಿ ಒಂದು ಹಾರ್ಟ್ನಲ್ಲಿ ಒಂದು ಸಣ್ಣ ಹೋಲಿಂದ ಟ್ರೀಟ್ಮೆಂಟ್ ಮಾಡಿ ಮಗು ತುಂಬ ಚೆನ್ನಾಗಿದೆ. ಹಂಗಾಗಿ ಅವರು ಆ ಥರ ಒಂದು ಕೆಲಸ ಮಾಡಿಕೊಡ್ತಾರೆ ನಿಮ್ಗೆ. ತುಂಬ BPL ಕಾರ್ಡ್ ಇರಲಾಗಲಿ ಏನು ತುಂಬ ನಿಮ್ಗೆ ಆಲ್ಮೋಸ್ಟ್ ಫ್ರೀ ಆಗಲಿ ಇಲ್ಲ ತುಂಬ ಮಿನಿಮಮ್ ದುಡ್ಡಿಂದ ನಿಮ್ಗೆ ಏನು ಮಾಡಬೇಕು ಅದನ್ನೆಲ್ಲ ಫಾಲೋ ಅಪ್ ಮಾಡ್ಕೊಂಡು ನಮ್ಮ ಗೌರಿಶಂಕರ್ ಅವ್ರು ಮತ್ತು ಅವ್ರ ಟೀಮ್ ಲೈಫ್ ಸೇವರ್ ಅಸೋಸಿಯೇಷನ್ ಅವ್ರು ಮಾಡ್ತಾರೆ. ಸೊ ಹಂಗಾಗಿ ಅವತ್ತೆಲ್ಲ ಸಾರ್ವಜನಿಕರು 18th ಬಂದು ರಿಜಿಸ್ಟ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ರಿಜಿಸ್ಟ್ರೇಷನ್ಸ್ ಎಲ್ಲ ಆಲ್ಮೋಸ್ಟ್ ಫಿಲಪ್ ಆಗಿದೆ. ಸೊ ಅದು ಕಂಪ್ಲೀಟ್ ಫ್ರೀ ಆಗಿರುತ್ತೆ. ಸೊ ಕಂಪ್ಲೀಟ್ ಬಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವತ್ತು ಬಂದು ಕಂಪ್ಲೀಟ್ ಎಲ್ಲ ಸಾರ್ವಜನಿಕರು KGFನ ಪ್ರೈಮರಿಲಿ ನಾವು ಮಾಡ್ತಾ ಇರೋದು KGF ಜನಗಳಿಗೋಸ್ಕರ. KGF ಜನ ಯಂಗ್ಸ್ಟರ್ಸ್ ಆಗಲಿ, ಗಂಡು ಮಕ್ಕಳಾಗಲಿ, ಹೆಣ್ಮಕ್ಳಾಗಲಿ, ವಯಸ್ಸಾದವರಾಗಲಿ ಎಲ್ಲರೂ ಬರಬೇಕು. ನಿಮ್ಗೆ ಏನು ಸಮಸ್ಯೆ ಇದೆ ನೋಡಿ, ಯಾವತ್ತು ನಾವು ದೇವ್ರನ್ನ ಕೇಳ್ಕೊಳ್ಳೋದು ಆರೋಗ್ಯ ಫಸ್ಟ್ ಕೇಳ್ಕೊಬೇಕಾಗತ್ತೆ. ನೋಡಿ, ನೀವು ಆರೋಗ್ಯನೇ ಚೆನ್ನಾಗಿಲ್ಲ ಅಂದರೆ ನಿಮ್ಮ ಹತ್ರ ಕೋಟಿ ರೂಪಾಯಿ ಇದ್ರೆ ಏನು ಪ್ರಯೋಜನ? ನಿಮ್ಗೆ ಶುಗರು ಇದ್ದರೆ ಅನ್ನ ತಿನ್ನೋಕ್ಕಾಗಲ್ಲ, ಶುಗರ್ ಜಾಸ್ತಿ ಡಯಾಲಿಸಿಸ್ ಹೋದ್ರೆ ನೀರು ಕುಡಿಯೋಕ್ಕಾಗಲ್ಲ, ಜೀವನನ ಇದು. ಸೊ ಹಂಗಾಗಿ ನೀವೆಲ್ಲರೂ ಆರೋಗ್ಯ ಭಾಗ್ಯನ ಫಸ್ಟ್ ಕಾಪಾಡಿಕೊಂಡು ಅವತ್ತೆಲ್ಲ ಬಂದು ಹೆಚ್ಚೆಚ್ಚಿಗೆ ಬಂದು 18ನೇ ತಾರೀಕಿಗೆ ಇದು ಬಂದು ನಮ್ಮ ಕ್ಯಾಂಪ್ನಲ್ಲಿ ಬಂದು ಪಾಲ್ಗೊಳ್ಬೇಕು. ಇದಕ್ಕೆ ನಮ್ಮ ಶಾಸಕರಾದ ರೂಪಕಲಾ ಮೇಡಮ್ ಅವರು ಸಹ ಸಾಕಷ್ಟು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅವರು ಸಹ ನಮಗೆ ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅವರು ಸಹ ನಮಗೆ ಮಾಡಿಕೊಟ್ಟಿದ್ದಾರೆ. ಸೊ ಹೇಳ್ತಾ ನೀವೆಲ್ಲ ಬಂದು 18ನೇ ತಾರೀಕಿಗೆ ನಮ್ಮ KGF ಜನ, ಸುತ್ತಮುತ್ತ ಹಳ್ಳಿ ಜನ ಎಲ್ಲರೂ ಯಾರು ಬೇಕಾದರೂ ಬನ್ನಿ. ಪ್ರೈಮರಿಲಿ ವಿ ಆರ್ ಡೂಯಿಂಗ್ ಫಾರ್ ನಮ್ಮ KGF ಜನಕ್ಕೆ ಮಾಡ್ತಾ ಇದ್ದೀವಿ. ಸೊ ಹಂಗಾಗಿ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ನಮಗೆಲ್ಲ ಒಂದು ಒಳ್ಳೆ ಹೆಸರು ಕೊಡಬೇಕು. ನಮ್ಮ ಆಸ್ಪತ್ರೆಗೆ, ನಮ್ಮ ಅಸೋಸಿಯೇಷನ್ಗೆ ಪ್ರತಿ ತಿಂಗಳು ಕ್ಯಾಂಪ್ಸ್ ಇರುತ್ತೆ. ಸೊ ಪ್ರತಿ ತಿಂಗಳು ಸಹ ನಾವು ಈ ಅಕಸ್ಮಾತ್ ಇದು ನೀವೇನು ಬೇಜಾರು ಮಾಡ್ಕೊಂಡು ನೆಸಿಟಿ ಇಲ್ಲ, ನಿಮಗೆ ಸಿಕ್ಕಲಿಲ್ಲ, ನನಗೆ ಸ್ಲಾಟ್ ಸಿಕ್ಕಲಿಲ್ಲ ನೆಕ್ಸ್ಟ್ ಮಂತ್ ಇರುತ್ತೆ. ಸೊ ನೆಕ್ಸ್ಟ್ ಮಂತ್ ಅಂದರೆ ಬಂದು ನೀವು ಪ್ರತಿ ತಿಂಗಳು ಒಂದು ಮುಂಚೆನೇ ಅಡ್ವಾನ್ಸಾಗಿ ಬುಕಿಂಗ್ ಮಾಡಿಕೊಂಡು ನಿಮ್ಮ ಸ್ಲಾಟ್ಸ್ನ ಬುಕಿಂಗ್ ಮಾಡಿಕೊಂಡು ಯಾರು ನಿರಾಶರಾಗೋಂಥ ಅವಶ್ಯ ಇದೆ, ಯಾಕಂದರೆ ನೆಸಿಟಿ ಇಲ್ಲ. ಪ್ರತಿ ತಿಂಗಳು ಮಾಡೋದ್ರಿಂದ ಎಲ್ಲರಿಗೂ ನಾವು ಕವರ್ ಮಾಡ್ತೀವಿ. ಈ ತಿಂಗಳು ಆಗಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಮಂತ್ ನಾವು ಕವರ್ ಮಾಡೋದಕ್ಕೆ ಪ್ರಯತ್ನ. ರೂಮ್ ನಂಬರ್ 2 ಜನರಲ್ ಹಾಸ್ಪಿಟಲಲ್ಲಿ ಲೈಫ್ ಸೇವರ್ಸ್ ಅಸೋಸಿಯೇಷನ್ ಗೌರಿಶಂಕರ್ ಅವರು ಇರ್ತಾರೆ. ಅವ್ರ ಟೀಮ್ ಅವ್ರ ಹೆಸರೇನು? ದಿವ್ಯಾ ಮಾಲ್ತಿ ಅಂತ ಇಬ್ಬರು ಹೆಣ್ಮಕ್ಳು ಇರ್ತಾರೆ. ಅವ್ರ ಹತ್ರ ಬಂದು ನಿಮ್ಮ ಹೆಸರು ಬರ್ಸಿದ್ರೆ ಸಾಕು. ಜನರಲ್ ಹಾಸ್ಪಿಟಲಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಇರ್ತಾರಲ್ಲ, 4 ಗಂಟೆವರೆಗೆ ಇರ್ತಾರೆ. ಸೊ ಅವ್ರ ಹತ್ರ ಬಂದು ನಿಮ್ಮ ಹೆಸರು ಬರ್ಸಿ ಅವರಿಂದ ನೀವು ಮಿಕ್ಕ ಡೀಟೇಲ್ಸ್ ತಗೊಂಡು ಹೋಗ್ಬೋದು. ರೂಮ್ ನಂಬರ್ 2 ಜನರಲ್ ಹಾಸ್ಪಿಟಲ್ KGF. ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮಲ್ಲಿಗೆ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. தங்கவேல் மக்கள் அனைவருக்கும் வணக்கம். நாங்கள் வந்து லைஃப் சேவர் அசோசியேஷன் சொல்லிட்டு 10 வருஷமாக வந்து இங்கே பண்ணிட்டு இருக்கிறோம் கோலார் தங்கவேலில். இப்போ பார்த்தீங்கன்னா ஒரு 5-6 இது வரைக்கும் இந்த 10 வருஷத்தில் ஒரு 5-6 பேருக்கு வந்து ஃப்ரீ பிளட் டொனேஷன் ஃப்ரீயாக பண்ணுறோங்க 24/7. இது வந்து ஆல் இண்டியா லெவலில் வந்து போயின்னு இருக்குதுங்க. அது மட்டும் இல்லை, இப்போ வந்து நாங்கள் பண்ணின்னு இருக்கிறது சொல்லிட்டு பார்த்தீங்கன்னா வந்து மக்களுக்கு வந்து எனி டைம் பிளட் டொனேஷன் ஆகட்டும் எல்லாமே பண்ணின்னு இருக்கிறோம். இப்போ வந்து நம்ம சிவில் ஹாஸ்பிட்டல் வந்து நம்ம சார் வந்து ரொம்ப ஹெல்ப் பண்ணியிருக்காரு. அவருக்கு வந்து நம்ம MLA மேடம் நிறைய சப்போர்ட் பண்ணியிருக்காங்க. இப்போ வந்து நாங்கள் அடுத்த ஸ்டெப் என்ன சொல்லியிருக்கோன்னா, நம்ம தங்கையில் வந்து பார்த்தோன்னா ரொம்ப ஏழைஜனகம் சார் சொன்ன மாதிரி சிலிக்காஸ் நோய் இருக்குன்னா மைன்ஸ் ஹாஸ்பிட்டலு, சிலிக்காஸ் நோயில் இருக்குன்னா ஹார்ட் பேஷண்ட் ரொம்ப அதிகமாட்டாங்க. இளைஞர்கள் அடிக்கடி நிறைய பேர் வந்து இருக்கிறாங்க. அவங்களுக்கு மனசில் நாங்கள் நினச்சிக்கின்னு ஹார்ட் இது ஒரு சென்டர் வரணும் அப்படின்னு சொல்லிட்டு ரொம்ப முயற்சி பண்ணுறோம். சார் வந்து ரொம்ப முயற்சி பண்ணியிருக்காரு. இப்போ அதுக்கு இனிஷியலாக வந்து நாங்கள் வந்து ஒரு 3 மாதமாக கேம்ப் பண்ணின்னு இருக்கோம் ரெகுலராக.
இதில் வந்து ஒரு புது அச்சீவ்மெண்ட்டாக நாங்கள் என்ன ஒரு குழந்தைக்கு வந்து ஒரு போன மாதத்தில் வந்து ஒரு ஃப்ரீ 6 மாத குழந்தைக்கு வந்து எங்கள் அசோசியேஷன் மூலயமா ஒரு சின்ன ஆர்ட் ஓல்டாக இருந்துச்சு, அதை வந்து பண்ணி கொடுத்தோம். அது வந்து எங்களுக்கு ரொம்ப பெருமையாக இருக்குது. இன்னும் பெருமை மட்டும் இல்லாது அது அவங்க ரொம்ப ஏழைப்பட்ட ஜனங்க. அது அந்த மாதிரி ஜனங்களுக்கு வந்து நாங்கள் முழு முயற்சியாக எடுத்துன்னுக்கிறோம், நாங்கள் சர்வீஸ் பண்ணிருக்கிறோம். 18th பார்த்தோன்னா எவ்ரி எங்கள் மாதம் வந்து ப்ரோக்ராம் பண்ணிருக்கிறோம். 18th வந்து ஒரு ஃப்ரீ ஆர்ட் கேம்ப் வருதுங்க. அந்த கேம்பில் வந்து பார்த்தோன்னா ஃப்ரீ இசிஜி ஃப்ரீ எக்கோலாம் வருது. அதெல்லாம் வெளியில் நடத்தால் ரொம்ப அதிகமாக காசு ஆகுது. எங்கள் அசோசியேஷன் மூலிமா சாரும் நிறைய சப்போர்ட் பண்ணுறோம். அதெல்லாம் கொஞ்சம் ஃப்ரீயாக இருக்குது. நம்ம தங்கவேல் மக்கள் வந்து அதை வந்து யூஸ் பண்ணிக்கணும்னு சொல்லி கேட்டுக்கிறேன். ஆர்ட் மட்டும் இல்லை, லங்ஸ். ஏன்னா நம்ம ஊரில் வந்து பொல்யூஷன் உங்களுக்கு தெரியாது இல்லை, சைனாய்டு மண் இருக்குது, சைனாய்டு மண்ணெல்லாம் இருக்குது. மைண்ட்ஸ் இருந்தவங்களுக்கெல்லாம் இருக்கும், பழைய ஆளுங்களுக்கெல்லாம் வந்து அது நமக்கு கொஞ்சம் ஏற்கனவே ப்ராப்ளம் இருக்குது. அந்த பல்மனரி டாக்டருங்கெல்லாம் வராங்க, அது வந்ததுனால ரொம்ப யூஸ்ஃபுல்லாகும். தயவுசெய்து அன்றைக்கி காலையில் 18th காலையில் நீங்கள் வந்தீங்கன்னா நம்ம சிவில் ஹாஸ்பிட்டலில் வந்து ஃப்ரீயாக பண்ணிக்கலாம். மாதம் இருக்குதுங்க. கண்டிப்பாக வந்து அதை வந்து யூட்டிலைஸ் பண்ணிக்கணும் மக்கள். இது ಎಲ್ರಿಗೂ ನಮಸ್ಕಾರ. ನಾನು ಗೌರಿ ಶಂಕರ್ ಲೈಫ್ ಸೇವರ್ಸ್ ಅಸೋಸಿಯೇಷನ್ ಫೌಂಡರು. 18ನೇ ತಾರೀಕು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಡಿಯಕ್ ಕ್ಯಾಂಪ್ ಇಟ್ಕೊಂಡಿದ್ದೀರಿ. ಸೊ ಎಲ್ಲರೂ ಇದನ್ನ ಯೂಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ವಿನಂತಿಯಿಂದ ಕೇಳ್ಕೊತೀನಿ. ಮತ್ತೆ ಇದು ನಂತರ ಕ್ಯಾನ್ಸರ್ ಪ್ರೋಗ್ರಾಮ್ಸ್ ಕೂಡ ತಗೊಂಡ್ಬರ್ತಾ ಇದ್ದೀರಿ. ನಾನು ಏನು ಒಂದು ಕೇಳ್ಕೊತೀನಿ ಅಂದರೆ, ಜನರು ಇರೋರು ಕೂಡ ಮಿಸ್ಯೂಸ್ ಮಾಡ್ಕೊಂಡು ನಮ್ಮ ಹತ್ರ ಏನಿಲ್ಲ ಅಂತ ಹೇಳಿ ಬರ್ತಾರೆ. ಅದು ನೀಡಿ ಪೀಪಲ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಯೂಸ್ ಮಾಡಿ, ಬಟ್ ಮಿಸ್ಯೂಸ್ ಮಾಡ್ಕೊಂಬೇಡಿ ಅಂತ ಹೇಳಿ ಒಂದು ವಿನಂತಿಸ್ತೀನಿ. ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಡೆವಲಪ್ಮೆಂಟ್ಸ್ಗಳು ಏನೇನು ಮಾಡಬೇಕು ಎಲ್ಲ ನಮ್ಮ MLA ಮೇಡಮ್ ಮಾಡ್ತಾ ಇದ್ದಾರೆ. ಅದೇ ಥರ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಆಗ್ಬೋದು, ಎಲ್ಲ ಡಾಕ್ಟರ್ಸ್ ಅವ್ರ ಪ್ರಯತ್ನ ಮೀರಿ ಮಾಡ್ತಾ ಇದ್ದಾರೆ. ಅವ್ರ ಕೈನಲ್ಲಿ ಆದಷ್ಟು ಮಾಡ್ತಾರೆ, 100% ಎಫರ್ಟ್ಸ್ ಇದೆ. ಬಟ್ ಎಲ್ಲೋ ಒಂದು ಕಡೆ ಮಿಸ್ಯೂಸ್ ಆಗೋದ್ರಿಂದ ಅದು 100% ಇದು ಬರೋದಿಲ್ಲ ಅನ್ನೋದಕ್ಕೆ ಮಿಸ್ಯೂಸ್ ಮಾಡಬಾರ್ದು ಹೆಸರನ್ನ. ಅದು ಡಿಫೇಮ್ ಆಗ್ತಾ ಇದೆ. ಅದನ್ನ ಮಿಸ್ಯೂಸ್ ಮಾಡಬಾರ್ದು. ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಕೆಟ್ಟ ಹೆಸರು ಕೊಡಬಾರ್ದು ಅಂತ ಹೇಳ್ತೀನಿ. ಆ್ಯಕ್ಚುಲಿ ಇದು ಇನ್ಫ್ರಾಸ್ಟ್ರಕ್ಚರ್ಸ್ ಇರೋದ್ರಿಂದ ನಾವು ಎಲ್ಲಾನು ತಗೊಂಡ್ಬರ್ತಾ ಇದ್ದೀರಿ. ಇವಾಗ ಕಾರ್ಡಿಯಕ್ ಕ್ಯಾಂಪ್, ನೆಕ್ಸ್ಟ್ ಕ್ಯಾನ್ಸರ್ ಪ್ರೋಗ್ರಾಮ್ ತಗೊಂಡ್ಬರ್ತಾ ಇದ್ದೀರಿ. ಅದು ಅರ್ಲಿ ಡಿಟೆಕ್ಷನ್ಸ್. ಫರ್ದರ್ ಏನಾದ್ರು ಇತ್ತಂದ್ರೆ ಸ್ಕೀಮಿಂಗ್ನಲ್ಲಿ ಮಾಡಿಕೊಡೋ ಥರ ನಮ್ಮ ಟೈಪ್ ಹಾಸ್ಪಿಟಲ್ನಲ್ಲಿ. ಸೊ ಇದು ಇನ್ಫ್ರಾಸ್ಟ್ರಕ್ಚರ್ ಇದೆಲ್ಲ ಇರೋದ್ರಿಂದಾನೇ ನಾವು KGFಗೆ ತರ್ತಾ ಇರೋದು. ನಮ್ಮ ಜನರಿಗೆ ಹೆಲ್ಪ್ ಆಗಲಿ ಅಂತ ನಾನು ಮಾಡ್ತಾ ಇರೋದು. ಅದರಿಂದ ಎಲ್ಲರೂ ಒಂದು ಒಳ್ಳೆ ಉದ್ದೇಶದಿಂದ ಎಲ್ಲರೂ ಕೈ ಜೋಡಿಸಿ ನಾವೆಲ್ಲ ಮಾಡೋಣ ಅಂತ ಕೇಳ್ಕೊತೀನಿ. ಅದರಿಂದ ನೆಕ್ಸ್ಟ್ ನೆಫ್ರಾಲಜಿ ಕೂಡ ಬರುತ್ತೆ. ಎವ್ರಿ ಮಂತ್ ಒಂದು ಡಿಫ್ರೆಂಟ್ ಆಗಿರುತ್ತೆ. ಎಲ್ಲರಿಗೂ ಇದು ವಿಲೇಜ್ ಪೀಪಲ್ ಆಗ್ಬೋದು, ಟೌನ್ ಪೀಪಲ್ ಆಗ್ಬೋದು, ಖಂಡಿತವಾಗ್ಲೂ ಎಲ್ಲರಿಗೂ ರೀಚ್ ಮಾಡ್ತೀರಿ. ಆನ್ ದಿ ಪ್ರೂಫ್ ನಾವು ರೆಕಾರ್ಡ್ ಕೂಡ ನಿಮಗೆ ಪ್ಲೇಸ್ ಮಾಡ್ತೀರಿ, ಎಷ್ಟು ಜನಗೆ ಇದರಿಂದ ಬೆನಿಫಿಟ್ ಆಗಿದೆ ಅನ್ನೋದಕ್ಕೆ. ಸೊ ನೀವೆಲ್ಲ ಸಹಕಾರ ಮಾಡಿದ್ರೆ ನಮ್ಮ ಹಾಸ್ಪಿಟಲ್ನ ಉದ್ಧಾರ ಮಾಡ್ಬೋದು. வணக்கம். KGF மக்களுக்கு எல்லாருக்கும் தெரிவிக்கிறது ஒன்று என்னன்னாக்கா, எங்களால் முடிஞ்ச அளவுக்கு முயற்சி பண்ணி KGFல இருக்கிறவங்களை எல்லாரையும் காப்பாற்றணுன்றதான் நம்ம DS சார், MLA மேடம், எங்கள் டீம். MLA மேடம் மூலயமா நாங்கள் DS சார் கிட்ட வந்தோம். DS சார் எங்களுக்கு எல்லா ரூமும் கொடுத்து எல்லா வசதியும் பண்ணி கொடுத்துருக்குறாரு. எங்களுக்கு எந்த ஒரு தொந்தரவும் இல்லாத எல்லாமே பண்ணுகிறோம். நாங்கள் மைன்ஸ் ஜனங்களுக்கோசரமே முக்கியமாக டெய்லி ட்ராவல் பண்ணுறாங்க. காத்தால போனால் நைட்டு வராங்க. அப்போது நைட்டு 12-1 மணிக்கு பேஷண்ட்ஸ் வந்தால் கூட நாங்கள் முயற்சி எடுத்து அவங்கள காப்பாற்றுறதுக்கு நாங்கள் பார்க்குறோம். அப்போ எங்களால் முடியாத பட்சத்துக்கு தான் நாங்கள் கோலாருக்கு அனுப்புகிறோம். வந்த உடனே கோலார் ரெஃபர் பண்ணுறாங்க. கோலார் நம்மளுக்கு தேவையான டாக்டர் இங்கே இல்லை. நம்ம DS சார் எவ்வளோ முயற்சி பண்ணுகிறாரு, எவ்வளோ டாக்டர்ஸை போய் கூட்டிகிட்டு வந்திருக்காரு. பீடியாட்ரிஷியன் ஒருத்தர் தான் இருந்தாங்க, இப்போ 2 பேர் இருக்காங்க. ஆர்த்தோ டாக்டர் ஃபர்ஸ்ட் வந்து ஒருத்தர் இருந்தாங்க, இப்போ 2 பேர் வந்திருக்காங்க. எல்லாம் நம்ம DS சார் மூலியமாக தான் நாங்கள் எல்லாமே முயற்சி பண்ணி பண்ணிருக்கிறோம். நைட்டு 12-1 மணி கூட சாருக்கு எதனா கால் வந்துச்சுன்னா உடனே ஏஞ்சி வந்து பார்க்குறாரு. KGF மக்களுக்கோசரம் ரொம்ப போராடின்னு இருக்கிறாரு அவரு. அது இல்லாமல் வந்து சாரு மேலே எல்லாமே டிபெண்ட் பண்ணுறாங்க. ப்ளஸ் தப்பான விஷயங்கள் எல்லாம் பப்ளிஷ் பண்ணுறாங்க. எங்கள் கையில் முடிஞ்சதை விட அதிகமாக தான் எங்கள் சார் எங்களுக்கு எஃபர்ட் போட்டு எங்களை பண்ண வச்சுட்டு இருக்கிறாரு. அதனால KGF மேலே, KGF ஜனங்க மேலே, எல்லார் மேலே நாங்கள் தப்பு சொல்ல. ஒரு சில பேர் பண்ணுற தப்புனால தான் இங்கே எல்லாருக்குமே பிரச்சனை ஆகுது. எல்லார் மேலேயுமே தொந்தரவு வருது. எங்களுக்கு கொஞ்சம் கோஆப்ரேட் பண்ணீங்களா நீங்கள், நாங்கள் இருக்கிற ஹாஸ்பிட்டல் இன்னும் டெவலப் பண்ணுவோம். நம்மளுக்கு என்னென்ன தேவையோ கோலாருக்கு போகாத அளவுக்கு நாங்கள் முயற்சி பண்ணிருக்கிறோம். நாங்கள் இல்லாதப்பட்டவங்களுக்கு முயற்சி பண்ணி நாங்கள் அவங்களுக்கு ஃப்ரீயாக பண்ணோம். நாங்கள் ட்ரை பண்ணுறோம். BPL கார்டு இல்லைன்னா கூட வேற மூலியமாக எதனா கிடைக்குமா அப்படின்னு நாங்கள் தேடி கண்டுபிடிச்சு நாங்கள் அவங்களுக்கு ஃப்ரீயாக பண்ணி கொடுக்குறோம். அத்தையும் கெடுக்கிறதுக்கோசரம் ஒரு சில பேர் வந்து ராங் இன்ஃபர்மேஷனு, பேஷண்ட்டே இல்லாத, பேஷண்ட் இங்கே இருக்கிறாங்க அங்கே இருக்கிறாங்கன்னு எங்களை வந்து ஸ்கேம் பண்ணுறாங்க, ட்ராப் பண்ணிருக்கிறாங்க. அது இல்லாமல் எங்களுக்கு கொஞ்சம் சப்போர்ட் பண்ணாக்கா, ஜனங்க சப்போர்ட் பண்ணாக்கா எங்களால் முடிஞ்சிருந்து நாங்கள் செஞ்சு கொடுப்போம். கண்டிப்பாக KGF மக்கள், நானும் KGF காரன் தான், எங்கள் ஜனங்களுக்கோசரம் நாங்கள் போராடிட்டு இருக்கோம். இளைஞர்கள் வாழ்வில் முன்னேற்றத்தை மட்டும் கனவு கண்டு
அதற்கான வாய்ப்பு அமையாமல் தினந்தோறும் இயங்குபவர்கள் பல பேர் உண்டு. அப்படிப்பட்ட இளைய சமுதாயத்தினர் ஏதேனும் நாம் சாதித்து வாழ்வில் அங்கீகாரம் பெற மாட்டோமா என்ற இயக்கங்கள் போக்கும் வகையில் இனிதே துவங்கப்பட்டதுதான் ஸ்ரீ சாய் காம்ப்ளெக்ஸ். புதியதொரு வியாபார யுக்தி பெற்று முழு நேர வெற்றி பெற்ற வியாபாரியாக வாழ்வில் வெற்றி நடை போட்டு உங்கள் வாழ்நாளில் நீங்கள் வெற்றியால் என்றும் ஜொலித்து அடுத்த தலைமுறைக்கு உதாரணமாகிட நல்லதோர் தொடக்கத்தை ஏற்படுத்தும் வகையில் கட்டப்பட்டுள்ளது. ஸ்ரீ சாய் வணிக வளாகம் தங்கவயலின் ஆங்கிலேயர்கள் விட்டு சென்ற கட்டிடக்கலை மீண்டும் உங்கள் கண் முன் காண நீங்கள் அதற்கு செல்ல வேண்டிய ஒரே இடம் BML ஸ்ரீநகரில் மெயின் ரோட்டில் அமைந்துள்ள ஸ்ரீ சாய் காம்ப்ளெக்ஸ் மட்டுமே. ஒரு முறை நீங்கள் விஜயம் செய்தால் மட்டும் போதும், உங்கள் வாழ்வில் புதியதொரு தொடக்கம் உண்டாகும்.